ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಮನ್ವಿ ಸಮ್ಮು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಿ ಅಂದ್ಕೊಂಡೇನಿ. ನಾನು ಆರಾಮಾಗಿದ್ದೇನೆ ರೀ. ಬರ್ರಿ, ಇವತ್ತು ನಾವು ಉಳ್ಳಾಗಡ್ಡಿಯಿಂದ ಬಜ್ಜಿ ಮಾಡೋನು. ಉಳ್ಳಾಗಡ್ಡಿ ಬಜ್ಜಿ ಮಾಡೋನು, ಬುರುಬುರಿನೂ ಅಂತಾರೆ ನಮ್ಮ ಸೈಡ್. ಇದಕ್ಕೆ ಉತ್ತರ ಕರ್ನಾಟಕ ಒಳಗೆ ಯಾರ್ಯಾರೆಲ್ಲ ನಮ್ಮ ವಿಡಿಯೋ ನೋಡಕತ್ತಿರಲ್ಲ ಎಲ್ಲರೂ ಲೈಕ್, ಶೇರ್, ಕಮೆಂಟ ಮಾಡಿರಿ. ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲನ್ನು ನೋಡಿರಿ. ಆಮೇಲೆ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆಲ್ಲ ನಮ್ಮ ವಿಡಿಯೋಗಳನ್ನು ಶೇರ್ ಮಾಡಿರಿ. ಬರ್ರಿ, ಮತ್ತೆ ತಡ ಈ ಬುರುಬುರಿ ಮಾಡೋಕೆ ಏನೇನು ಸಾಮಾನು ಬೇಕಂತ ಹೇಳಿ ನೋಡ್ಕೊಳ್ಳೋಣ್ರಿ. ಈಗ ನೋಡಿರಿ, ಈ ಉಳ್ಳಾಗಡ್ಡಿ ಬಜ್ಜಿ ಮಾಡೋಕೆ ನಾ ದೊಡ್ಡ ಸೈಜಿನ್ನು ಒಂದು 10 ಉಳ್ಳಾಗಡ್ಡಿ ತೊಗೊಂಡು ಈ ರೀತಿ ಕಟ್ ಮಾಡಿ ಇಟ್ಕೊಂಡೇನಿ ರೀ. ಅದಕ್ಕೆ ಸಣ್ಣಾಗಿ ಕಟ್ ಮಾಡಿದ್ದ ಕರಿಬೇವನ್ನು ಇದಕ್ಕೆ ಸೇರಿಸ್ಕೊಳಕತ್ತೇನೆ ನೋಡಿರಿ. ಈಗ ಒಂದು 10 ಉಳ್ಳಾಗಡ್ಡಿ ತೊಗೊಂಡೇನಿ. ಆಮೇಲೆ ಕರಿಬೇವು ಸಣ್ಣಗೆ ಹಿಂಗೆ ಕಟ್ ಮಾಡಿ ಹಾಕ್ಕೊಳ್ಳೋಣ್ರಿ. ಅದಕ್ಕೆ ಈಗ ಅಜ್ವಾನ, ಓಂಕಾಳು ಅಂತಾರಲ್ರಿ, ಅವನ್ನ ಕೈಲೇ ಈ ರೀತಿ ತಿಕ್ಕೊಂಡು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡೇನಿ. ಅವನು ಸತ್ಯಕ್ಕೆ ಇದು ಉಳ್ಳಾಗಡ್ಡಿಗೆ ಮಿಕ್ಸ್ ಮಾಡೋನು ಓಂಕಾಳನ್ನು. ಆಮೇಲೆ ಸೋಡಾ ಪುಡಿ ತೊಗೊಂಡೇನಿ ನೋಡಿರಿ. ಆ ಸೋಡಾ ಪುಡಿನೂ ಈ ಉಳ್ಳಾಗಡ್ಡಿಗನ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಹಾಕೋನು. ಆಮೇಲೆ ಒಂದು ಮಿಕ್ಸ್ ಕೊಡೋಣ್ರಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಾಕತ್ತೇನೆ ನೋಡಿರಿ. ಇದು ಉಳ್ಳಾಗಡ್ಡಿ ಭಾಳ ಹೌರು ಇರ್ತಾವಲ್ರಿ, ಅದ್ರ ಸಲುವಾಗಿ ಉಪ್ಪು ಭಾಳ ಹಿಡಿಯೋಂಗಿಲ್ಲ, ನೋಡ್ಕೊಂಡು ಹಾಕ್ಕೋಬೇಕ್ರಿ ಉಪ್ಪು. ಈಗ ನೋಡಿರಿ, ಹಸಿಮೆಣ್ಸಿಕಾಯಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡೇನಿ. ಕೊತ್ತಂಬರಿನೂ ಕಟ್ ಮಾಡಿ ಇಟ್ಕೊಂಡೇನಿ ಸಣ್ಣಗೆ. ಈಗ ಹಸಿಮೆಣ್ಸಿಕಾಯಿ ಮತ್ತು ಕೊತ್ತಂಬರಿನೂ ಉಳ್ಳಾಗಡ್ಡಿಗೆ ಸೇರಿಸ್ಕೊಳ್ಳೋಣಂತ ನಾವು. ಸಂಜೆ ಮುಂದೆ ಚಹಾ ಜೊತೆ ಮಾಡ್ಕೊಂಡು ತಿಂದ್ರೆ ಈ ಬಜ್ಜಿ ಭಾಳ ಅಂದ್ರೆ ಭಾಳ ಮಸ್ತಾಗಿರ್ತೈತೆ ರೀ. ನೋಡಿರಿ, ಈಗ ಕಡ್ಲಿ ಹಿಟ್ಟು ಸೇರಿಸ್ಕೊಳಕತ್ತೇನೆ ನಾನು. ಒಂದು ದೊಡ್ಡ ವಾಟೆ ನಾವೇನು ಮಾಡ್ಬೇಕಂತಂದ್ರೆ ಕಡ್ಲಿ ಹಿಟ್ಟು ಹಾಕ್ಕೊಂಡೇನಿ. ಒಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೊಂಡೇನಿ ನೋಡಿರಿ. ನೋಡಿರಿ ಎಷ್ಟು ಮಸ್ತ್ ಕಾಣಕತ್ತೈತಿ ನಮ್ದು ಹಿಟ್ಟು ಕಲಸೋಕ್ಕಿಂತ ಮುಂಚೆ. ಈಗ ಇದಕ್ಕೆ ಒಂದು ಮಿಕ್ಸ್ ಕೊಡೋಣ್ರಿ. ಹಂಗೆ ನೀರು ಹಾಕಲ್ದನ ಹಂಗೆ ಎಲ್ಲ ಕ್ರಾಸ್ ಆಗುವಂಗೆ ಕಲಿಸ್ಕೊಳ್ಳೋಣ್ರಿ. ಈಗ ಇದಕ್ಕೆ ಒಂದು ಸ್ವಲ್ಪ ಜೀರಿಗೆನೂ ಹಾಕ್ಕೊಂಡೇನಿ ನಾನು. ಜೀರಿಗೆನೂ ಕೈಲೇ ಒಂದು ಸ್ವಲ್ಪ ತಿಕ್ಕೊಂಡು ಇದಕ್ಕೆ ಹಾಕ್ಕೊಂಡೇನಿ ನೋಡಿರಿ. ನೀರು ಇಟ್ಕೊಂಡೇನಿ. ಮತ್ತು ಈಗ ಒಂದು ಬಾಳ್ಗೆ ಇಟ್ಟೇನಿ ನೋಡಿರಿ. ಇದ್ರ ಮೇಲೆ ಗ್ಯಾಸ್ ಮೇಲೆ ಇಟ್ಟು ಅದಕ್ಕೆ ಎಣ್ಣೆ ಹಾಕ್ಕೊಂಡೇನಿ ರೀ. ಎಣ್ಣೆ ಕಾಯಿಲ್ರಿ, ಅದು ಕಲಸುತನ ನಮ್ದು ಹಿಟ್ಟಕ್ಕೆ ಒಂದು 5 ನಿಮಿಷ ನೆನಿಲಿತ್ತನ ಅಂದ್ರೆ ನಮ್ದು ಎಣ್ಣೆನೂ ಕಾದಿರ್ತೈತಿ. ಈಗ ನೋಡಿರಿ, ನೀರು ಚುಮ್ಮಕ್ಕೆ ಹೊಡ್ಯಾಕತ್ತೇನೆ ರೀ ನಾ ಬರೀ. ನೋಡಿರಿ, ಈ ರೀತಿ ಕಲಿಸ್ಕೋಬೇಕು. ಉಳ್ಳಾಗಡ್ಡಿದು ನೀರು ಬಿಟ್ಟಿರ್ತೈತದ, ಅದ್ರ ಸಲುವಾಗಿ ನಾವು ನೀರು ಭಾಳ ಹಾಕ್ಕೋಬಾರ್ದು. ಭಾಳ ತೆಳ್ಳಗಾಗ್ತೈತೆ ರೀ. ಇಲ್ಲಿಲ್ಲ ನೀರು ಭಾಳ ಹಾಕ್ಕೊಂಡ್ವಿ ಅಂದ್ರೆ ಅದ್ರ ಸಲುವಾಗಿ ನೋಡ್ಕೊಂಡು ಹಂಗೆ ಬರೀ ಒಂದು ಸ್ವಲ್ಪ ಚುಮ್ಮಕ್ಕೆ ಹೊಡ್ಕೊಂಡು ನಾವು ಎಲ್ಲ ನೀಟಾಗಿ ಕಲಿಸ್ಕೋಬೇಕು ನೋಡ್ರಿ. ಆ ಉಳ್ಳಾಗಡ್ಡಿಗೆ ಹಿಟ್ಟು ಹತ್ತುವಂಗೆ. ಸಂಜೆ ಮುಂದೆ ಟೀ ಟೈಮ್ ಒಳಗೆ ಮಾಡ್ಕೊಂಡ್ವಿ ಅಂತಂದ್ರೆ ಭಾರಿ ಅಂದ್ರೆ ಭಾರಿ ಆಗಿರ್ತಾವೆ. ಆಮೇಲೆ ನೈವೇದ್ಯಕ್ಕೆ ಬಜ್ಜಿ ಮಾಡ್ತಾರಲ್ರಿ, ಅವಾಗೂ ಹಿಟ್ಟು ನೋಡ್ರಿ ಸ್ವಲ್ಪ ನೀರು ಜಾಸ್ತಿ ಆಗಿತ್ತಂತಂದು ಹಿಟ್ಟು ಹಾಕ್ಕೊಂಡೇನಿ ರೀ ನಾನು. ಮತ್ತು ಉಳ್ಳಾಗಡ್ಡಿ ಅನ್ಸಾಗತ್ತಿತ್ತು, ಅದ್ರ ಸಲುವಾಗಿ ಹಿಟ್ಟು ಹಾಕ್ಕೊಂಡು ಮತ್ತು ಒಂದು ಸಲ ಕಲಿಸ್ಕೊಳಕತ್ತೇನೆ ನೋಡ್ರಿ. ಅದನ್ನು ಎಲ್ಲರೂ ಈ ರೆಸಿಪಿಯನ್ನು ಒಮ್ಮೆ ಟ್ರೈ ಮಾಡಿ ನೋಡಿರಿ. ಕಮೆಂಟ್ ಬಾಕ್ಸ್ ಒಳಗೆ ಹೆಂಗಾಗೈತೆ ಅಂತ ಹೇಳಿ ತಿಳಿಸೋದು ಒಟ್ಟು ಮರ್ಯಾಕೆ ಹೋಗ್ಬೇಡ್ರಿ. ನೋಡಿರಿ, ಈಗ ನಮ್ದು ಎಣ್ಣೆ ಕಾದೈತಿ. ಒಂದು 5 ನಿಮಿಷ ಆತ್ರಿ ನಾವು ಕಲಿಸಿಟ್ಟು ಅದನ್ನು ಹಿಟ್ಟು. ಈಗ ಒಂದ ಬಿಟ್ಕೋತ ಹೋಗೋಣ್ರಿ. ಈ ರೀತಿ ತೋರ್ಸಾಕತ್ತೇನಲ್ಲ, ಈ ರೀತಿ ಬಿಟ್ಕೊಳ್ಳೋಣ ನಾವು. ಗ್ಯಾಸ್ ಫ್ಲೇಮ್ ಐತಲ್ರಿ, ಜೋರು ಅಲ್ಲ ಕಡಿಮೆನೂ ಅಲ್ಲ, ಮೀಡಿಯಮ್ ಇಟ್ಕೊಂಡು ಕರ್ಕೋತ ಹೋಗ್ಬೇಕು. ಜೋರು ಇಟ್ವಿ ಅಂತಂದ್ರೆ ಹೊತ್ತಾವ್ರಿ. ಅದ್ರ ಸಲುವಾಗಿ ನಾವೇನು ಮಾಡ್ಬೇಕಂದ್ರೆ ಮೀಡಿಯಮ್ ಫ್ಲೇಮ್ ಒಳಗೆ ಗ್ಯಾಸ್ ಫ್ಲೇಮ್ ಇಟ್ಟು ನಾವು ಇವನ್ನ ಉಳ್ಳಾಗಡ್ಡಿ ಬಜ್ಜಿ ಕರ್ಕೊಳ್ಳೋಣಂತ. ಎಷ್ಟು ಚಂದ ಕರ್ಯಾಕತ್ತಾವ ನೋಡ್ರಿ ನಮ್ಮದು ಉಳ್ಳಾಗಡ್ಡಿ ಬಜ್ಜಿ. ಭಾರಿ ಅಂದ್ರೆ ಭಾರಿ ಟೇಸ್ಟ್ ಆಗಿದ್ದು ನೋಡಿರಿ. ಈಗ ಇಷ್ಟು ಕರೆದ್ರೆ ಸಾಕ್ರಿ ನಮ್ದು ಈ ಉಳ್ಳಾಗಡ್ಡಿ ಬಜ್ಜಿ. ಈಗ ಏನು ಮಾಡೋಣ ಅಂತಂದ್ರೆ ಒಂದು ಚಮಚೆ ಸಹಾಯದಿಂದ ಅವನ್ನ ತಕ್ಕೊಳ್ಳೋನು.
ಎಲ್ಲರೂ ಈ ರೆಸಿಪಿಯೊಮ್ಮೆ ಟ್ರೈ ಮಾಡಿ ನೋಡಿರಿ ಹೆಂಗಾಗೈತೆ ಅಂಥೇಳಿ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸೋದಂತೂ ಮರೆಯೋಕೆ ಹೋಗಬೇಡ್ರಿ. ನಮ್ಮ ವಿಡಿಯೋಗಳು ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ ಮಾಡಿರಿ. ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ವಿಡಿಯೋಗಳನ್ನು ನೋಡಿರಿ. ಮತ್ತು ಮುಂದಿನ ವಿಡಿಯೋ ಒಳಗೆ ಮತ್ತೆ ಸಿಗೋಣಂತ್ರಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್. ಜೈ ಶ್ರೀರಾಮ್.